ಸ್ಟೋರಿ ಸ್ಕ್ರೀನ್ ಪ್ಲೇ ಎಲ್ಲ ಚೆನ್ನಾಗಿತ್ತು ಅಂಡ್ ಕ್ಲೈಮ್ಯಾಕ್ಸ್ ಅದೇ ಮೇನ್ ಈ ಮೂವಿಗೆ. ರುಕ್ಮಿಣಿ ವಸಂತ್ ಅವ್ರ ಆಕ್ಟಿಂಗ್ ಆಗ್ಲಿ, ರಿಷಬ್ ಸರ್ ಅವ್ರ ಎಲ್ಲ ಆಕ್ಷನ್ಸ್, ಕ್ಲೈಮ್ಯಾಕ್ಸ್, ಎವ್ರಿಥಿಂಗ್ ವಾಸ್ ಗುಡ್. ಸೊ ಇಟ್ಸ್ ಅಲ್ಟಿಮೇಟ್. ಎರಡು ಇಷ್ಟ ಆಯ್ತು, ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಸೊ ಇಟ್ಸ್ ಇನ್ಕಂಪೇರಬಲ್. ನೆಗೆಟಿವ್ ಆಗೂ ಮಾಡಿದ್ದಾರೆ, ನೆಗೆಟಿವ್ ಪಾರ್ಟ್ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಕ್ಸ್ಪೆಕ್ಟೇಷನ್ಸ್ ಇರ್ಲಿಲ್ಲ ಅವ್ರ ಮೇಲೆ ಅಷ್ಟೊಂದು, ಬಟ್ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ವೇಟ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ. ಇಲ್ಲ, ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸೊ ಇದೇ ಲಾಸ್ಟ್ ಆಗಿರ್ಬೋದು ಅಂತ ಅನ್ಕೊಂಡಿದ್ದೆ. ಸೊ ಪಾರ್ಟ್ 3 ಇನ್ನ ಚೆನ್ನಾಗಿ ಮಾಡ್ತಾರೆ. ಸೇಮ್ ಆಸ್ ಬಿಫೋರ್, ಏನು ಚೇಂಜಸ್ ಇಲ್ಲ, ಬಟ್ ಅದು ಇನ್ನ ಜಾಸ್ತಿ ಆಗಿದೆ. ಅಯ್ಯೋ, ನಂಗೆ ನಿಜವಾಗ್ಲೂ ಹೇಳ್ತೀನಿ, ಮಾತಾಡಕ್ಕೆ ಏನು ಪದಗಳೇ ಬರ್ತಿಲ್ಲ ಅಂತ ಆತರ ಆಗ್ತಿದೆ. ಕಣ್ಣಲ್ಲಿ ನೋಡಿ ಈಗಲೂ ಸಿಕ್ಕಾಬಿಟ್ಟೆ ಅಳ್ತಾ ಇದ್ದೀನಿ ನಾನು. ಲಾಸ್ಟ್ ಅಂತ ತುಂಬಾ ಚೆನ್ನಾಗಿದೆ. ದಸರಾ ಹಬ್ಬಕ್ಕೆ ಒಳ್ಳೆ ವಿಶೇಷ ಕೊಡುಗೆ. ನಿಜವಾಗ್ಲೂ ಜೈ ಚಾಮುಂಡಿ. ಹೌದು ಹೌದು ಹೌದು. ಇಲ್ಲ ಇಲ್ಲ, ನಾ ಹೇಳದ್ನಲ್ಲ, ಒಂದ್ ಹೆಣ್ಣನ್ನ ನಾನ್ ಮುಟ್ಟೋ ಹಾಗಿಲ್ಲ ಅಂತ ಹೇಳಿದಾಗ ಆಗ್ಲೂ ಅಷ್ಟೇನೆ ಮಹಿಷಾಸುರನ ಸಂಹಾರ ಮಾಡೋದಕ್ಕೆ ಆದಿಶಕ್ತಿನ ಹೆಂಗೆ ಕರೆಸ್ತಾರೋ ಎಲ್ಲಾರುವೆ ಅವರ ಎಲ್ಲಾ ಶಕ್ತಿನೂ ಧಾರೆ ಎದ್ದು, ಹಾಗೆ ಹೆಣ್ಣು ಬಂದು ಸಂಹಾರ ಮಾಡ್ತಾಳಲ್ಲ, ಆಗ ನಂಗೆ ತುಂಬಾ ಇಷ್ಟವಾದ ಜಾಗ ಆಯ್ತು. ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ರು ನೋಡ್ಲೇಬೇಕಂತ ಸಿನಿಮಾ. ನಾನು ಒಂದ್ಸರಿ ಇಲ್ಲ, ನಾನು 4 ಸರಿ ನೋಡ್ತೀನಿ ಅಂತ ಹೇಳಿದೀನಿ. ತುಂಬಾ ಚೆನ್ನಾಗಿದೆ. ಎಲ್ಲಾರು ಬಂದು ನೋಡಿ. ಕನ್ನಡ ಚಿತ್ರರಂಗದ ಕಡೆ ಎಲ್ರು ತಿರುಗಿ ನೋಡ ಹಂಗ್ ಮಾಡಿದ್ದಾರೆ. ಜೈ. ನಿಜವಾಗ್ಲೂ ಹೇಳ್ತೀನಿ, ನಾನ್ ಚಿತ್ರದ ಶೂಟಿಂಗ್ಸ್ ಎಲ್ಲ ನೋಡಿದ್ದೀನಲ್ವಾ, ಈಗ ನೋಡ್ತಾ ಇರ್ತೀನಲ್ವಾ, ತುಂಬಾ ಕಷ್ಟ ಇದೆ ನೋಡೋದು. ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಅವ್ರು ಎಷ್ಟು ಜೀವನೆಲ್ಲ ಪಣಕ್ಕಿಟ್ಟು ನಿಜವಾಗ್ಲೂ ಶೂಟಿಂಗ್ ಮಾಡಿರ್ತಾರೆ. ನಾನ್ ನೋಡಿದ್ದೀನಿ, ಬಹಳ ಕಷ್ಟ ಇದೆ. ತುಂಬಾ ಚೆನ್ನಾಗಿದೆ, ಎಕ್ಸಲೆಂಟ್. ಅಯ್ಯೊಬ್ಬ ನಿಜ ಎಷ್ಟು ನೆನಪು ತರ್ತಿತ್ತು ಗೊತ್ತದೆಲ್ಲ. ಅವ್ರ ಜೊತೆಲ್ಲ ನಮ್ ಅಡ್ರಾಟ ಇತ್ತಲ್ವಾ, ಅದಕ್ಕೋಸ್ಕರ ತುಂಬಾ ಬೇಜಾರಾಗ್ತಿತ್ತು ನನ್ಗೆ. ಬಟ್ ಎಲ್ರು ತುಂಬಾ ಅವ್ರವ್ರ ಪಾತ್ರನ ಎಲ್ರು ಸೂಪರ್ ಆಗಿ ಮಾಡಿದ್ದಾರೆ. ತುಂಬಾ ಅಯ್ಯೋ, ಅವರು ರಾಷ್ಟ್ರ ಪ್ರಶಸ್ತಿ ಪಡೆದಿರೋರು. ಈ ಸರಿನೂ ಅವ್ರಿಗೆ ರಾಷ್ಟ್ರ ಪ್ರಶಸ್ತಿ ಬರೋದು, ನೋ ಡೌಟ್. ಖಂಡಿತ. ಥ್ಯಾಂಕ್ ಯು. ಹಾ, ಹೌದು. ಇಲ್ಲ, ದೇವ್ರನ್ನ ಎಲ್ಲ ದೇವ್ರೊಳಗೊಂದು ಶಕ್ತಿ ಇಲ್ವಾ, ಅದು ಖಂಡಿತ ಇದೆ. ಖಂಡಿತ ನಂಬ್ತೀವಿ ಎಲ್ರು. ನಂಗೆ ಅದು ತುಂಬಾ ಇಷ್ಟ ಆಯ್ತು. ನಾನು ಅದೇ ನನ್ ಏನು ಯಾರೋ ಬರ್ತಾರೆ, ಇಲ್ಲ ನಮ್ಮ ಅಕ್ಕ ಬರ್ತಾಳಲ್ಲಿ. ಎಕ್ಸಲೆಂಟ್, ಅದು ಎಕ್ಸಲೆಂಟ್. ಇಲ್ಲ, ನಾವು ಥ್ಯಾಂಕ್ ಯು. ನಾವು ಮುಂಚೆನೆ ಇದ್ ಮಾಡಿದ್ವಿ, ಫಸ್ಟ್ ಡೇ ಫಸ್ಟ್ ಶೋ ನೋಡ್ಲೇಬೇಕು ನಾವು ಇದನ್ನ ಅಂತ ಅನ್ಕೊಂಡಿದ್ವಿ. ಅದ್ ನಂಗೆ ತುಂಬಾ ಖುಷಿ ಆಯ್ತು. ಏನೋ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡೇ ಬಂದಿದ್ದೆ, ಬಟ್ ಇನ್ನೂ ತುಂಬಾ ಜಾಸ್ತಿನೇ ಕೊಟ್ಟಿದ್ದಾರೆ. ಎಕ್ಸ್ಪೆಕ್ಟೇಷನ್ ಮೀರಿನೇ ಕೊಟ್ಟಿದ್ದಾರೆ. ಇನ್ನೂ ಒಂದ್ ಪಾರ್ಟ್ ಬರ್ತಿದೆ ಅಂತ ಕೇಳಿ ಖುಷಿ ಆಯ್ತು. ಇಡೀ ಟೀಮ್ ಎಫರ್ಟ್ಸ್ ಅದ್ರಲ್ಲಿ ಇದ್ದು ಕಾಣಿಸ್ತಾ ಇದೆ. ಬರೀ ರಿಷಬ್ ಸರ್ ಅಂತೂ ಫೆನಾಮಿನಲ್. ರಾಕೇಶ್ ಸರ್, ರುಕ್ಮಿಣಿ ವಸಂತ್ ಮ್ಯಾಮ್, ಆಮೇಲೆ ರುಕ್ಮಿಣಿ ವಸಂತ್ ಕ್ಯಾರೆಕ್ಟರ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಕ್ಯೂಟ್ ಪ್ರಿನ್ಸೆಸ್ ಕ್ಯಾರೆಕ್ಟರ್ ಅನ್ಕೊಂಡಿದ್ವಿ, ಬಟ್ ಸ್ಪಾಯಿಲ್ ಮಾಡಲ್ಲ. ನೋಡಿ, ಎಲ್ಲರೂ ನೋಡಿ ಮೂವಿನ. ಆಲ್ ದಿ ಬೆಸ್ಟ್. 1000 ದಿನ ಓಡ್ಲಿ ಮೂವಿ. ಯಾವ ಭಾಷೆಯಲ್ಲಿ ಆಗುತ್ತೋ ಆ ಭಾಷೆಯಲ್ಲಿ ನೋಡಿ. ಸಿಕ್ಕಾಪಟ್ಟೆ ನಂಗೆ ಗೊತ್ತೇ ಇರ್ಲಿಲ್ಲ ಅವ್ರು ಈ ಮೂವಿಯಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ ಅಂತ. ಅವ್ರದ್ದು ತುಂಬಾ ಚೆನ್ನಾಗಿದೆ ಕ್ಯಾರೆಕ್ಟರ್. ಇರ್ಬೇಕಿತ್ತು ಅವ್ರ ಇವಾಗ, ಬಟ್ ಎಲ್ಲಿದ್ರು ನೋಡಿ ಟೀಮ್ ನ ಬ್ಲೆಸ್ ಮಾಡ್ತಾ ಇರ್ತಾರೆ. ಸೊ ವೇಟಿಂಗ್ ಫಾರ್ ನೆಕ್ಸ್ಟ್ ಪಾರ್ಟ್. ಚೆನ್ನಾಗಿದೆ ಸರ್. ಸ್ವಲ್ಪ ಇದ್ರಲ್ಲಿ ಸ್ವಲ್ಪ ಸ್ಟಂಟ್ಸ್ ಆಗ್ಲಿ ಅಥವಾ ಸ್ವಲ್ಪ ಚೆನ್ನಾಗಿ ತಗೊಂಡೋಗಿದ್ದಾರೆ. ಬಟ್ ಇಷ್ಟ ಆಗಿದ್ದೇನು ಅಂದ್ರೆ, ಹೌದು, ಅವ್ರ ಸಂಸ್ಕೃತಿನ ತುಂಬಾ ಚೆನ್ನಾಗಿ ಕನ್ನಡ ನಾಡಿಗಾಗ್ಲಿ ದೇಶಕ್ಕಾಗ್ಲಿ ಉತ್ತಮ ಮಟ್ಟದಲ್ಲಿ ತೋರ್ಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ರಿಷಬ್ ಶೆಟ್ಟಿ ಅವರು. ಆಲ್ ದ ಬೆಸ್ಟ್. ತುಂಬಾ ಚೆನ್ನಾಗಿತ್ತು. ದೈವದ ಬಗ್ಗೆ ಅನುಭವ, ಮತ್ತೆ ಅವರು ಹೋರಾಡ್ತಾರಲ್ಲ ಅದ್ರ ಸಮಾನತೆಗೆ ಬಹಳ ಚೆನ್ನಾಗಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.